ವಿರೋಧದ ಚರ್ಚೆಗಳಾಗ್ತಾ ಇದೆ ಬಜೆಟ್ನ ವಿಚಾರವಾಗಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವ ಆರೋಪವನ್ನ ಬಿಜೆಪಿ ಮಾಡಿದೆ. ಇದರ ಬೆನ್ನಲ್ಲೇ ಎಸ್ಡಿಪಿಐ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿದೆ. ಜನತಾ ಬಜೆಟ್ನಲ್ಲಿ ಒಂದಷ್ಟು ಪಾಯಿಂಟ್ಗಳಿತ್ತು, ಅದು ಇಲ್ಲಿ ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತೇಳಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಅವರು ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಕೇವಲ ಇಲ್ಲಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿಯೂ ಕೂಡ ಅವರು ಸವಿಸ್ತಾರವಾಗಿ ಒಂದು ಬರೆದಿದ್ದಾರೆ. ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನೋಡಿ, ಅಲ್ಲಿ ಅವರು ಜನತಾ ಬಜೆಟ್ ನ ಬುಕ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಬುಕ್ ನಲ್ಲಿ ಒಂದು ಅಂಶವನ್ನ ಬರೆದಿದ್ದಾರೆ. ವಕ್ಫ್ ಬೋರ್ಡ್ಗೆ ಸೇರಿದಂತ ಆಸ್ತಿಗಳ ಸಂರಕ್ಷಣೆ ಆಗಬೇಕು. ಆ ವಿಚಾರವಾಗಿ ಇಲ್ಲಿ ಮಣೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನವನ್ನ ಇಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಒಂದಷ್ಟು ಅಂಶಗಳನ್ನ ನೋಡಿ. ಇದೇ ಒಂದು ಜನತಾ ಬಜೆಟ್ ಬುಕ್ ನಲ್ಲಿ ಎಲ್ಲ ಅಂಶಗಳು ಇತ್ತು. ಈ ಬುಕ್ ನಲ್ಲಿರುವಂತಹ ಅಂಶಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಣೆ ಹಾಕಿದ್ರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಧನ್ಯವಾದವನ್ನ ತಿಳಿಸಿದ್ದಾರೆ ಅಬ್ದುಲ್ ಮಜೀದ್ ಅವರು, ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್. ವಿರೋಧದ ಚರ್ಚೆಗಳಾಗ್ತಾ ಇದೆ ಬಜೆಟ್ನ ವಿಚಾರವಾಗಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವ ಆರೋಪವನ್ನ ಬಿಜೆಪಿ ಮಾಡಿದೆ. ಇದರ ಬೆನ್ನಲ್ಲೇ ಎಸ್ಡಿಪಿಐ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿದೆ. ಜನತಾ ಬಜೆಟ್ ನಲ್ಲಿ ಒಂದಷ್ಟು ಪಾಯಿಂಟ್ಗಳಿತ್ತು, ಅದು ಇಲ್ಲಿ ಬಜೆಟ್ ನಲ್ಲಿ ಮಂಡನೆ ಮಾಡಲಾಗಿದೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತೇಳಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಅವರು ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಕೇವಲ ಇಲ್ಲಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿಯೂ ಕೂಡ ಅವರು ಸವಿಸ್ತಾರವಾಗಿ ಒಂದು ಬರೆದಿದ್ದಾರೆ. ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನೋಡಿ, ಅಲ್ಲಿ ಅವರು ಜನತಾ ಬಜೆಟ್ ನ ಬುಕ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಬುಕ್ ನಲ್ಲಿ ಒಂದು ಅಂಶವನ್ನ ಬರೆದಿದ್ದಾರೆ. ವಕ್ಫ್ ಬೋರ್ಡ್ಗೆ ಸೇರಿದಂತ ಆಸ್ತಿಗಳ ಸಂರಕ್ಷಣೆ ಆಗಬೇಕು. ಆ ವಿಚಾರವಾಗಿ ಇಲ್ಲಿ ಮಣೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನವನ್ನ ಇಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಒಂದಷ್ಟು ಅಂಶಗಳನ್ನ ನೋಡಿ. ಇದೇ ಒಂದು ಜನತಾ ಬಜೆಟ್ ಬುಕ್ ನಲ್ಲಿ ಎಲ್ಲ ಅಂಶಗಳು ಇತ್ತು. ಈ ಬುಕ್ ನಲ್ಲಿರುವಂತಹ ಅಂಶಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಣೆ ಹಾಕಿದ್ರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಧನ್ಯವಾದವನ್ನ ತಿಳಿಸಿದ್ದಾರೆ ಅಬ್ದುಲ್ ಮಜೀದ್ ಅವರು, ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್. ವಿರೋಧದ ಚರ್ಚೆಗಳಾಗ್ತಾ ಇದೆ ಬಜೆಟ್ನ ವಿಚಾರವಾಗಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವ ಆರೋಪವನ್ನ ಬಿಜೆಪಿ ಮಾಡಿದೆ. ಇದರ ಬೆನ್ನಲ್ಲೇ ಎಸ್ಡಿಪಿಐ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿದೆ. ಜನತಾ ಬಜೆಟ್ ನಲ್ಲಿ ಒಂದಷ್ಟು ಪಾಯಿಂಟ್ಗಳಿತ್ತು, ಅದು ಇಲ್ಲಿ ಬಜೆಟ್ ನಲ್ಲಿ ಮಂಡನೆ ಮಾಡಲಾಗಿದೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತೇಳಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಅವರು ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಕೇವಲ ಇಲ್ಲಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿಯೂ ಕೂಡ ಅವರು ಸವಿಸ್ತಾರವಾಗಿ ಒಂದು ಬರೆದಿದ್ದಾರೆ. ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ.
ನೋಡಿ, ಅಲ್ಲಿ ಅವರು ಜನತಾ ಬಜೆಟ್ ನ ಬುಕ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಬುಕ್ ನಲ್ಲಿ ಒಂದು ಅಂಶವನ್ನ ಬರೆದಿದ್ದಾರೆ. ವಕ್ಫ್ ಬೋರ್ಡ್ಗೆ ಸೇರಿದಂತ ಆಸ್ತಿಗಳ ಸಂರಕ್ಷಣೆ ಆಗಬೇಕು. ಆ ವಿಚಾರವಾಗಿ ಇಲ್ಲಿ ಮಣೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನವನ್ನ ಇಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಒಂದಷ್ಟು ಅಂಶಗಳನ್ನ ನೋಡಿ, ಇದೇ ಒಂದು ಜನತಾ ಬಜೆಟ್ ಬುಕ್ ನಲ್ಲಿ ಎಲ್ಲಾ ಅಂಶಗಳು ಇತ್ತು. ಈ ಬುಕ್ ನಲ್ಲಿರುವಂತಹ ಅಂಶಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಣೆ ಹಾಕಿದ್ರ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಧನ್ಯವಾದವನ್ನ ತಿಳಿಸಿದ್ದಾರೆ ಅಬ್ದುಲ್ ಮಜೀದ್ ಅವರು, ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್. ವಿರೋಧದ ಚರ್ಚೆಗಳಾಗ್ತಾ ಇದೆ ಬಜೆಟ್ನ ವಿಚಾರವಾಗಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವ ಆರೋಪವನ್ನ ಬಿಜೆಪಿ ಮಾಡಿದೆ. ಇದರ ಬೆನ್ನಲ್ಲೇ ಎಸ್ಡಿಪಿಐ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿದೆ. ಜನತಾ ಬಜೆಟ್ ನಲ್ಲಿ ಒಂದಷ್ಟು ಪಾಯಿಂಟ್ಗಳಿತ್ತು, ಅದು ಇಲ್ಲಿ ಬಜೆಟ್ ನಲ್ಲಿ ಮಂಡನೆ ಮಾಡಲಾಗಿದೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತೇಳಿ ಧನ್ಯವಾದವನ್ನ ತಿಳಿಸಿದ್ದಾರೆ ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಅವರು. ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಕೇವಲ ಇಲ್ಲಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿಯೂ ಕೂಡ ಅವರು ಸವಿಸ್ತಾರವಾಗಿ ಒಂದು ಬರೆದಿದ್ದಾರೆ. ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನೋಡಿ, ಅಲ್ಲಿ ಅವರು ಜನತಾ ಬಜೆಟ್ ನ ಬುಕ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಬುಕ್ ನಲ್ಲಿ ಒಂದು ಅಂಶವನ್ನ ಬರೆದಿದ್ದಾರೆ. ವಕ್ಫ್ ಬೋರ್ಡ್ಗೆ ಸೇರಿದಂತ ಆಸ್ತಿಗಳ ಸಂರಕ್ಷಣೆ ಆಗಬೇಕು. ಆ ವಿಚಾರವಾಗಿ ಇಲ್ಲಿ ಮಣೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನವನ್ನ ಇಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಒಂದಷ್ಟು ಅಂಶಗಳನ್ನ ನೋಡಿ, ಇದೇ ಒಂದು ಜನತಾ ಬಜೆಟ್ ಬುಕ್ ನಲ್ಲಿ ಎಲ್ಲಾ ಅಂಶಗಳು ಇತ್ತು. ಈ ಬುಕ್ ನಲ್ಲಿರುವಂತಹ ಅಂಶಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಣೆ ಹಾಕಿದ್ರ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಧನ್ಯವಾದವನ್ನ ತಿಳಿಸಿದ್ದಾರೆ ಅಬ್ದುಲ್ ಮಜೀದ್ ಅವರು, ಎಸ್ಡಿಪಿಐ ಸ್ಟೇಟ್ ಪ್ರೆಸಿಡೆಂಟ್.